ನೀವು ಯಾರು KCET ಮತ್ತು ನೀಟ್ ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್ ಅಟೆಂಡ್ ಮಾಡ್ತಾ ಇದ್ದೀರಾ, ನಿಮಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂದರೆ ಇಲ್ಲಿ ನೀವೇನೇನು ಮಿಸ್ಟೇಕ್ ಮಾಡಬಾರ್ದು ರೌಂಡ್ 2 ಅಲ್ಲಿ ಮಾಡಿದ್ರೆ ಏನೇನಾಗುತ್ತೆ ಅದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಗಮನ ಇಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಎಷ್ಟೊಂದು ಜನ ಚಾಯ್ಸ್ 2 ಕೊಟ್ಟಿರ್ತೀರಾ ಮತ್ತು ಚಾಯ್ಸ್ 3 ಕೊಟ್ಟಿರ್ತೀರಾ. ಇವಾಗ ಚಾಯ್ಸ್ 2 ಕೊಟ್ಟವ್ರಿಗೆ ಏನು ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ ಅಂದರೆ, ನನಗೆ ಇವಾಗ ಅಪ್ಗ್ರೇಡ್ ಆಗುತ್ತಾ, ಕಟ್ ಆಫ್ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅಂತ ಡೌಟ್ ಇರುತ್ತೆ. ಸರಿನಾ? ಚಾಯ್ಸ್ 3 ಕೊಟ್ಟಿರೋರಿಗೆ ಮತ್ತು ಸೀಟ್ ಅಲಾಟ್ ಆಗದೇ ಇರೋರಿಗೆ ಡೌಟ್ ಇರೋದೇನೆಂದರೆ, ನನಗೆ ಇವಾಗ ಸೆಕೆಂಡ್ ರೌಂಡಲ್ಲಿ ನನಗೆ ಏನಾದರೂ ಸೀಟ್ ಸಿಗುತ್ತಾ ಅಥವಾ ಸಿಗಲ್ವಾ, ಏನಾಗುತ್ತೆ ಅನ್ನೋದು ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಕೀಯವರು ಒಂದು ಅಪ್ಡೇಟ್ನು ಕೂಡ ಬಿಟ್ಟಿದ್ರೆ, ಏನಂದರೆ ಇಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು 8ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಮತ್ತು 11ನೇ ತಾರೀಕುವರೆಗೂ ಕೂಡ ನೀವೊಂದು ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಸರಿನಾ? ನೆಕ್ಸ್ಟು ಇವಾಗ ರೌಂಡ್ 2 ಅಲ್ಲಿ ನೀವೇನು ಮಾಡಬೇಕಾಗುತ್ತೆ, ಚಾಯ್ಸ್ 2 ಕೊಟ್ಟಿರೋರು ಅಂದರೆ ಇಲ್ಲಿ ನಿಮಗೆ ಬೇಡದಿರೋ ಕಾಲೇಜಸ್ನ ಡಿಲೀಟ್ ಮಾಡಿಬಿಡಿ, ರಿಸ್ಕಲ್ಲಿ ತೊಗೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ಇವಾಗ ನೀವು ಚಾಯ್ಸ್ 2 ಕೊಟ್ಬಿಟ್ಟು ಸೀಟ್ ಹೋಲ್ಡ್ ಮಾಡ್ಕೊಂಡಿರ್ತೀರಲ್ಲ, ಅದ್ರ ಮೇಲ್ಗಡೆ ನೀವೇನಾದರೂ ವರ್ಸ್ಟ್ ಕಾಲೇಜಸ್ನ ಕೊಟ್ಟಿದ್ದೀರಾ, ನಿಮ್ಗೆ ಇಷ್ಟ ಆಗದಿರೋದಂದರೆ ಅದೇನಾದರೂ ಅಲಾಟ್ಮೆಂಟ್ ಆಯಿತು ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುತ್ತಲ್ಲ ಚಾಯ್ಸ್ 2 ಕೊಟ್ಬಿಟ್ಟು ಸೀಟ್ ಹೋಲ್ಡ್ ಮಾಡ್ಕೊಂಡಿರ್ತಲ್ಲ, ಅದು ಹೋಗುತ್ತೆ ಸೀಟು. ಅದಕ್ಕೋಸ್ಕರ ಚಾಯ್ಸ್ 2 ಕೊಟ್ಟಿರೋರು ನಿಮ್ಮ ಕಾಲೇಜಸ್ ಮೇಲ್ಗಡೆ ಏನಿರುತ್ತಲ್ಲ ಸೀಟ್ ಹೋಲ್ಡ್ ಮಾಡ್ಕೊಂಡಿರೋದ್ರ ಮೇಲ್ಗಡೆ ನಿಮಗೆಲ್ಲ ಅದು ಕೂಡ ನಿಮ್ಗೆ ಇಷ್ಟ ಆಗಿರೋದೇ ಇರಬೇಕು. ವರ್ಸ್ಟ್ ಕಾಲೇಜಸ್ ಆಗಿರಲಿ, ನಿಮ್ಗೆ ಇಷ್ಟ ಆಗದಿರೋದು ಯಾವುದೂ ಕೂಡ ಇರಬಾರ್ದು. ಸರಿನಾ? ಮತ್ತು ಇವಾಗ ಚಾಯ್ಸ್ 3 ಯಾರು ಕೊಟ್ಟಿರ್ತೀರಾ, ಇವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಆರ್ಡರ್ಸ್ನ ಕರೆಕ್ಟಾಗಿ ಅರೇಂಜ್ ಮಾಡ್ತಾ ಬರಬೇಕಾಗುತ್ತೆ. ಅಂದರೆ ನಿಮಗೆ ಬೇಕಾಗಿರೋ ಕಾಲೇಜಸ್ ಫಸ್ಟ್ ಕೊಡಬೇಕು, ಬೇಡದಿರೋ ಅಂಥ ಕಾಲೇಜಸ್ನ ಫುಲ್ಲು ಲಾಸ್ಟಲ್ಲಿ ವರ್ಸ್ಟ್ ಕೇಸ್ ಕೊಟ್ಟಿರಬೇಕಾಗಿರುತ್ತೆ. ಮತ್ತು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನಾನೇನಾದರೂ ಮಾಡಬೇಕಂತ ಕೇಳಿದರೆ ನೀವೇನು ಕೂಡ ಮಾಡೋ ಆಗತ್ತಿರಲ್ಲ. ಬೇಕಂದರೆ ಆರ್ಡರ್ಸ್ನ ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದೇ ರೀತಿ ಬಿಡಿ, ಏನು ಡಿಫ್ರೆನ್ಸ್ ಕ್ರಿಯೇಟ್ ಆಗಲ್ಲ. ಅಲ್ಲಿ ನಿಮಗೆ ಕಟ್ ಆಫ್ ಯಾವುದೂ ಕೂಡ ಮ್ಯಾಚ್ ಆಗಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಬಂದ್ಬಿಟ್ಟು ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ. ಸರಿನಾ? ಸೀಟ್ ಅಲಾಟ್ಮೆಂಟ್ ಆಗದಿರೋರು ಜಾಸ್ತಿ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿ ಯಾರು ನೀಟ್ ಕೋರ್ಸಸ್ನ ಅಟೆಂಡ್ ಮಾಡ್ತಾ ಇದ್ದೀರಾ, MBBS, ಡೆಂಟಲ್ಲು, ಆಯುಷು, ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಥರದ ಆಪ್ಷನ್ ಇರೋದಿಲ್ಲ. MBBS, ಡೆಂಟಲ್, ಆಯುಷ್ ಈ ಮೂರ್ತಲ್ಲಿ ಒಂದು ಕೋರ್ಸ್ ಸಿಕ್ಕಿದ್ರೆ ಸೆಕೆಂಡ್ ರೌಂಡಲ್ಲಿ ಅದಕ್ಕೆ ನೀವು ಅಡ್ಮಿಷನ್ ಆಗಲೇಬೇಕಾಗುತ್ತೆ. ನೀವು ಅಡ್ಮಿಷನ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ಮೇಲೆ ಕೀಯವರು ಕೇಸ್ನ ಫೈಲ್ ಮಾಡ್ಬೋದು ಮತ್ತು ನಿಮ್ಮ ಫೈನ್ ಕಟ್ಟೋಕ್ಕೂ ಕೂಡ ಹೇಳ್ಬೋದು ಕೀಯವರು. ನೀವು 1 ಇಯರ್ ಫೀಸ್ ಏನಿರುತ್ತಲ್ಲ ಅಲಾಟ್ಮೆಂಟ್ ಆಗಿರೋದು, ಅದು ಕಂಪ್ಲೀಟ್ಲಿ ಫೀಸ್ನ ಪೇ ಮಾಡಬೇಕಾಗುತ್ತೆ ಕೀಯವ್ರಿಗೆ. ಇಲ್ಲಾಂದರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ನ ತಗೋತಾರೆ. ಮತ್ತು KCET ಕೋರ್ಸಸ್ ನೀವು ಯಾರು ಇವಾಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ನಿಮಗೆ ಚಾಯ್ಸ್ ಎಂಟ್ರಿ ಇರುತ್ತೆ. ಫಸ್ಟ್ ರೌಂಡಲ್ಲಿ ಯಾವ ರೀತಿ ಇತ್ತು, ಸೆಕೆಂಡ್ ರೌಂಡಲ್ಲೂ ಕೂಡ ಸೇಮ್ ಚಾಯ್ಸ್ ಎಂಟ್ರಿ ಇರುತ್ತೆ. ಇಲ್ಲಿ ನಿಮಗೆ ಬೇಡ ಅಂದರೆ ಸೀಟ್ನು ಕೂಡ ಕ್ಯಾನ್ಸಲ್ ಮಾಡ್ಕೋಬೋದು. ಆದರೆ ಇವಾಗ ನೀವು ಸೀಟ್ ಹೋಲ್ಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನೀವು ಫೀಸ್ ಕಟ್ಬಿಟ್ಟು ಇವಾಗ ಸೀಟ್ನ ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಕೊಡ್ತಿರಲ್ಲ, CET ಕೋರ್ಸಸ್ ಅಲಾಟ್ಮೆಂಟ್ ಆದಮೇಲೆ ಅವರು ಫೀಸ್ ಕಟ್ಬಿಟ್ಟು ನೀವು ಸೀಟ್ನ ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ನೀವು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನೀವು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೆಕ್ಸ್ಟ್ ರೌಂಡಲ್ಲಿ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಅವಾಗ ಆ ಒಂದು ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಆಗಲೇಬೇಕಾಗುತ್ತೆ. ಸೀಟ್ ಕ್ಯಾನ್ಸಲೇಷನ್ಗೆ ಆಪ್ಷನ್ ಇರೋದಿಲ್ಲ. KCET ಮತ್ತು ನೀಟ್ ಕೌನ್ಸಿಲಿಂಗ್ ಸೆಕೆಂಡ್ ರೌಂಡ್ದು ಕೌನ್ಸಿಲಿಂಗ್ ಕಂಪ್ಲೀಟ್ ಶೆಡ್ಯೂಲ್ ಬಂದಿದೆ. ಅದನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.